ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಇದರಿಂದ ಇವತ್ತು 16ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 16. ಕರ್ಮಾಣ್ಯ ನೀಹಸ್ಯ ಭವೋ ಭವಸ್ಯತೆ ದುರ್ಗಾಶ್ರಯೋಥಾರಿ ಭಯಾತ್ ಪಲಾಯನಂ ಕಾಲಾತ್ಮನೋ ಯತ್ ಪ್ರಮದಾಯುತಾಶ್ರಮಃ ಸ್ವಾತ್ಮನ್ ರಥೇ ಖಿದ್ಯತಿ ಧೀರ್ವಿದಾಮಿಹ. ಅನುವಾದ: ನನ್ನ ಸ್ವಾಮಿಯೇ, ನೀನು ಎಲ್ಲ ಅಪೇಕ್ಷೆಗಳಿಂದ ಮುಕ್ತನಾಗಿದ್ದೀಯೆ. ಆದರೂ ಮಹಾತ್ಮನಾದ ನೀನು ಕಾಮ್ಯಕರ್ಮಗಳಲ್ಲಿ ತೊಡಗುತ್ತೀಯೆ. ನೀನು ಜನನ ರಹಿತನಾದರೂ ಜನ್ಮವೆತ್ತುತ್ತೀಯೆ. ನೀನು ಅಜೇಯವಾದ ಕಾಲದ ನಿಯಂತ್ರಕ, ಆದರೂ ಶತ್ರು ಭಯದಿಂದ ಓಡಿ ಹೋಗಿ ಕೋಟೆಯಲ್ಲಿ ಆಶ್ರಯ ಪಡೆಯುತ್ತೀಯೆ. ನೀನು ಆತ್ಮತುಷ್ಟ, ಆದರೂ ಅನೇಕ ಸ್ತ್ರೀಯರಿಂದ ಸುತ್ತುವರಿದ ನೀನು ಗೃಹಸ್ಥ ಜೀವನವನ್ನು ಅನುಭವಿಸುತ್ತೀಯೆ. ಇವೆಲ್ಲವನ್ನೂ ಕಂಡ ವಿದ್ವಾಂಸರಾದ ಋಷಿಗಳು ತಮ್ಮ ಪ್ರಜ್ಞೆಯಲ್ಲಿ ಗೊಂದಲಕ್ಕೆ ಒಳಗಾಗುತ್ತಾರೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಉದ್ಧವರು ಹೇಳ್ತಾರೆ, ವಿದುರ, ಆ ಭಗವಂತನಿಂದ ನಾನು ಬೇಕಾದಷ್ಟು ಅನುಗ್ರಹಿತನಾಗಿದ್ದೀನಿ. ಅವನು ಅತಿ ಪ್ರೀತಿಯಿಂದ ನನ್ನನ್ನು ಮಾತಾಡಿಸಿದಾಗ ಕಣ್ಣೀರು ತುಂಬಿ ನನಗೆ ಮಾತಾಡೋದಕ್ಕೆ ಆಗಲಿಲ್ಲ. ಆಮೇಲೆ ನಾನು ಕಣ್ಣೀರನ್ನು ಒರೆಸ್ಕೊಂಡು ಭಗವಂತನಿಗೆ ಹೇಳಿದೆ, ನಿನ್ನ ಪಾದ ಕಮಲಗಳಲ್ಲಿ ಯಾವಾಗಲೂ ಯಾರು ಸೇವೆ ಮಾಡ್ಕೊಂಡಿರ್ತಾರೋ ಅಂಥ ಭಕ್ತರಿಗೆ ಧರ್ಮಾರ್ಥ ಕಾಮ ಮೋಕ್ಷ ಅನ್ನುವಂತಹ ಅಂಥದ್ರಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ಅದೇನು ತುಂಬ ಕಷ್ಟ ಆಗಿರುವಂಥದ್ದಲ್ಲ. ಆದರೆ ನನಗೆ ಅದು ಯಾವುದರಲ್ಲೂ ಆಸಕ್ತಿ ಇಲ್ಲ. ನನಗೆ ನಿನ್ನ ಸೇವೆ ಮಾಡೋದು ಒಂದೇ ಇಷ್ಟ. ನನಗೆ ಅದನ್ನು ಮಾತ್ರ ನಾನು ಆಯ್ಕೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಈಗ ಮುಂದುವರೆದು ಹೇಳ್ತಾನೆ, ನನ್ನ ಸ್ವಾಮಿಯೇ ಅಂದರೆ ಇಲ್ಲಿ ಭಗವಂತನಿಗೆ ಹೇಳ್ತಾ ಇದ್ದಾನೆ, ನೀನು ಎಲ್ಲ ಅಪೇಕ್ಷೆಗಳಿಂದ ಮುಕ್ತನಾಗಿದೆಯಾ. ಅಂದರೆ ನಿನಗೆ ಯಾವುದೇ ಅಪೇಕ್ಷೆಗಳಿಲ್ಲ, ಬಯಕೆಗಳಿಲ್ಲ, ಆಸೆಗಳಿಲ್ಲ. ಆದರೂ ಕೂಡ ನೀನು ಕಾಮ್ಯಕರ್ಮಗಳಲ್ಲಿ ತೊಡಗ್ತೀಯ. ನಿನಗೆ ಏನೂ ಬೇಡ ಅಂದರೂ ಕೂಡ ನೀನು ಕೆಲಸಗಳನ್ನು ಮಾಡ್ತೀಯ. ಈಗ ನಾವು ಕೆಲಸ ಮಾಡೋದು ಯಾಕೆ? ನಾವು ಏನೋ ಒಂದು ಬಯಸಿರ್ತೀವಿ, ನಮ್ಗೆ ಇದು ಬೇಕು ಅದು ಬೇಕು ಅನ್ನೋ ಆಸೆ ಆಕಾಂಕ್ಷೆಗಳಿದೆ. ಅದನ್ನು ಪೂರ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ. ಆದರೆ ಭಗವಂತ ಕೂಡ ಕೆಲಸಗಳನ್ನು ಮಾಡ್ತಾನೆ. ಆದರೆ ಭಗವಂತನಿಗೆ ಅಪೇಕ್ಷೆಗಳೇ ಇಲ್ಲ. ಅದಕ್ಕೋಸ್ಕರ ಕೇಳ್ತಾ ಇದ್ದಾನೆ. ಮತ್ತೆ ನೀನು ಜನನ ರಹಿತನಾಗಿದ್ರೂ ಕೂಡ ಜನ್ಮವನ್ನು ತಗೊಳ್ತೀಯ. ನೀನು ಅಜೇಯವಾದಂಥ ಕಾಲದ ನಿಯಂತ್ರಕ. ಅಂದರೆ ಏನು? ಯಾರು ಗೆಲ್ಲೋದಕ್ಕೆ ಆಗೋದಿಲ್ಲ ಅಂಥ ಕಾಲ ಇದೆಯಲ್ಲ, ಅದನ್ನು ನಿಯಂತ್ರಣ ಮಾಡುವಂಥವ್ನು ನೀನು. ನಾವು ಯಾರು ಅದನ್ನು ಗೆಲ್ಲಕ್ಕೆ ಆಗಲ್ಲ ಅಂತಂದರೆ ಅಂಥ ಕಾಲವನ್ನು ನಿಯಂತ್ರಣ ಮಾಡುವಂಥವ್ನು ಭಗವಂತ. ಆದರೂ ಕೂಡ ನೀನು ಶತ್ರು ಭಯದಿಂದ ಓಡೋಗಿ ಕೋಟೆಯಲ್ಲಿ ನೀನು ಆಶ್ರಯವನ್ನು ಪಡ್ಕೊಳ್ತೀಯ. ಆಮೇಲೆ ನೀನು ಆತ್ಮತುಷ್ಟ, ಅಂದರೆ ನಿನಗೆ ಯಾವುದೂ ಬೇಕಾಗಿಲ್ಲ ಹೊರಗಡೆಯಿಂದ ನಿನ್ನನ್ನು ತೃಪ್ತಿಪಡಿಸೋದಕ್ಕೆ. ನಿನ್ನಲ್ಲೇ ನೀನು ತೃಪ್ತನಾಗಿದೀಯ. ಆದರೂ ಕೂಡ ಬೇಕಾದಷ್ಟು ಸ್ತ್ರೀಯರಿಂದ ಸುತ್ತುವರೆದಿರ್ತೀಯ ನೀನು ಯಾವಾಗಲೂ. ಕೃಷ್ಣ ಅಂತಂದರೆ ಅಲ್ಲೆಲ್ಲ ಬರೀ ಸ್ತ್ರೀಯರೇ ಇರೋದನ್ನು ನಾವು ಗಮನಿಸಿರ್ತೀವಲ್ವಾ? ಅದಕ್ಕೆ ಕೇಳ್ತಾ ಇದ್ದಾನೆ. ಮತ್ತು ಗೃಹಸ್ಥ ಜೀವನವನ್ನು ಕೂಡ ನೀನು ಅನುಭವಿಸ್ತೀಯ. ಇದೆಲ್ಲವನ್ನು ನೋಡಿದಾಗ ವಿದ್ವಾಂಸರಾದಂಥ ಋಷಿಗಳು ತಮ್ಮ ಪ್ರಜ್ಞೆಯಲ್ಲಿ, ಅಂದರೆ ಅವರಿಗೆ ಗೊಂದಲ ಬಂದ್ಬಿಡುತ್ತೆ. ಇವನು ಭಗವಂತ, ಇವನಿಗೇನೂ ಬೇಕಾಗಿಲ್ಲ, ಇವನೇನೂ ಮಾಡಲ್ಲ, ಇವನು ನಿರಾಕಾರ, ಇವನು ಹಾಗೆ ಹೀಗೆ ಅಂತೆಲ್ಲ ಕೇಳಿರ್ತಾರಲ್ಲ. ಆದರೆ ಇಲ್ಲಿ ಭಗವಂತನ ಲೀಲೆಗಳನ್ನು ನೋಡಿದಾಗ ಅದಕ್ಕೆ ಜಸ್ಟ್ ಆಪೋಸಿಟ್ ಆಗಿರುತ್ತೆ. ಸೊ ಇದೆಲ್ಲ ಅವ್ರ ಮನಸ್ಸಲ್ಲಿ ಒಂದು ಗೊಂದಲವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಇದು ಭಕ್ತರಿಗೂ ಮತ್ತು ಭಕ್ತರಲ್ಲದೆ ಇರೋರು, ಅಂದರೆ ಏನು, ವಿದ್ವಾಂಸರಾಗಿರ್ಬೋದು, ಜ್ಞಾನಿಗಳಾಗಿರ್ಬೋದು, ಅಂಥವ್ರಿಗೂ ಇರುವಂಥ ಡಿಫ್ರೆನ್ಸ್ ಇದೇನೆ. ಭಕ್ತರಿಗೇನು ಅಂತಂದರೆ ಭಗವಂತ ಏನು ಬೇಕಾದರೂ ಮಾಡ್ತಾನೆ, ಹೇಗೆ ಬೇಕಾದರೂ ಇರ್ತಾನೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅಂದರೆ ಅವ್ರಿಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಿರುತ್ತೆ. ಭಗವಂತ ಅಂದರೆ ಏನು, ನಾನು ಅಂದರೆ ಏನು, ಅವನ ಲೀಲೆಗಳೇನು, ಆ ವಿಚಾರವಾಗಿ ಅವರಿಗೆ ತಿಳುವಳಿಕೆ ಇರುತ್ತೆ. ಆದರೆ ಭಕ್ತರಲ್ಲದೆ ಇರೋರು, ವಿದ್ವಾಂಸರು ಅಂಥವ್ರಿಗೆ ಏನು ಅಂತಂದರೆ, ಅಥವಾ ನಿರಾಕಾರವಾದಿಗಳಾಗಿರ್ಬೋದು, ಅಥವಾ ಬ್ರಹ್ಮಜ್ಯೋತಿಯನ್ನು ಪಡಿತಾರಲ್ಲ ಅವರಾಗಿರ್ಬೋದು, ಆಮೇಲೆ ಊಹಾತ್ಮಕ ಚಿಂತನೆಯಲ್ಲಿ ಇರ್ತಾರಲ್ಲ ಅಂಥವ್ರು, ದಾರ್ಶನಿಕರು, ಬೇರೆ ಬೇಕಾದಷ್ಟು ಜನ ಇದ್ದಾರಲ್ಲ, ಅವ್ರಿಗೆಲ್ಲ ಇದೇನಿದು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ವಲ್ಲ ಇದು ಅಂತ ಅನ್ಸುತ್ತೆ ಅವ್ರಿಗೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅವರಿಗೆ ಗೊಂದಲ ಅನ್ನೋದು ಬರುತ್ತೆ ಅಂತಂದ್ಬಿಟ್ಟು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ.
ಶುದ್ಧ ಭಗವದ್ಭಕ್ತರು ಭಗವಂತನನ್ನು ಕುರಿತ ದಿವ್ಯಜ್ಞಾನದ ವಿಷಯದಲ್ಲಿ ದಾರ್ಶನಿಕ ಊಹಾತ್ಮಕ ಚಿಂತನೆಗಳೊಂದಿಗೆ ಹೆಚ್ಚು ಸಂಬಂಧ ಹೊಂದುವುದಿಲ್ಲ. ಭಗವಂತನ ಬಗ್ಗೆ ಪೂರ್ಣ ಜ್ಞಾನದ ಗಳಿಕೆಯೂ ಅಸಾಧ್ಯ. ಭಗವಂತನ ವಿಚಾರದಲ್ಲಿ ಅವರು ಹೊಂದಿರುವ ಅಲ್ಪಜ್ಞಾನವೇ ಶುದ್ಧ ಭಕ್ತರಿಗೆ ಸಾಕು. ಏಕೆಂದರೆ ಭಕ್ತರು ಕೇವಲ ಭಗವಂತನ ದಿವ್ಯ ಲೀಲೆಗಳ ಶ್ರವಣ ಮತ್ತು ಕೀರ್ತನೆಗಳಿಂದಲೇ ತೃಪ್ತರಾಗುತ್ತಾರೆ. ಇದು ಅವರಿಗೆ ಎಲ್ಲ ದಿವ್ಯಾನಂದವನ್ನೂ ಕೊಡುತ್ತದೆ. ಆದರೆ ಭಗವಂತನ ಕೆಲವು ಲೀಲೆಗಳು ಶುದ್ಧ ಭಕ್ತರಿಗೂ ವಿರೋಧಾತ್ಮಕವೆಂದು ತೋರುತ್ತದೆ. ಹೀಗಾಗಿ ಭಗವಂತನ ಲೀಲೆಗಳ ಕೆಲವು ವಿರೋಧಾತ್ಮಕ ಘಟನೆಗಳಿಗೆ ಸಂಬಂಧಿಸಿದಂತೆ ಉದ್ಧವನು ಭಗವಂತನನ್ನು ಕೇಳುತ್ತಾನೆ. ಅಂದ್ರೆ ಇಲ್ಲಿ ಶುದ್ಧ ಭಗವದ್ಭಕ್ತರಾಗಿರ್ತಾರಲ್ಲ, ಅವರು ದಿವ್ಯ ಜ್ಞಾನದ ವಿಷಯದಲ್ಲಿ, ಅಂದ್ರೆ ಭಗವಂತನ ದಿವ್ಯ ಜ್ಞಾನ ಇದೆಯಲ್ಲ ಅದರ ವಿಷಯದಲ್ಲಿ ದಾರ್ಶನಿಕ ಊಹಾತ್ಮಕ ಚಿಂತನೆಗಳಿರುತ್ತಲ್ಲ ಅದರ ಜೊತೆ ಇವರಿಗೆ ಸಂಬಂಧ ಇರೋದಿಲ್ಲ. ಅಂದ್ರೆ ಏನು, ಭಗವಂತ ಹೀಗ್ ಮಾಡ್ತಾನೆ, ಹಾಗೆ ಮಾಡ್ತಾನೆ, ಅದು ಹೇಗೆ ಮಾಡ್ತಾನೆ ಅದರ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಭಗವಂತನ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಭಗವಂತನ ವಿಚಾರದಲ್ಲಿ ಭಗವಂತನ ಭಕ್ತರು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿರ್ತಾರಲ್ಲ ಅಷ್ಟೇ ಸಾಕು ಅವರಿಗೆ. ಅದರಲ್ಲೇ ಅವರು ಭಗವಂತನನ್ನ ಪಡ್ಕೊಂಡು ಅವರು ಅದರಲ್ಲೇ ಆನಂದವನ್ನ ಪಡ್ತಾರೆ. ಯಾಕೆ ಅಂತಂದ್ರೆ ಭಗವಂತನ ಭಕ್ತರು ಬರೀ ಆ ಭಗವಂತನ ದಿವ್ಯ ಲೀಲೆಗಳು ಮತ್ತೆ ಶ್ರವಣ ಮಾಡೋದು ಮತ್ತೆ ಕೀರ್ತನೆ ಮಾಡೋದು ಇದರಲ್ಲೇ ಅವರಿಗೆ ತೃಪ್ತಿ ಅನ್ನೋದು ಸಿಕ್ಕಿಬಿಡುತ್ತೆ. ಅದಕ್ಕೆ ಅವರು ತುಂಬಾ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಬರೀ ಕೇಳ್ತಾ ಇರೋದು. ಆ ಕೇಳೋದ್ರಲ್ಲೇ ಅವ್ರ ಮನಸ್ಸಿಗೆ ಆನಂದ ಸಿಗುತ್ತಲ್ಲ ಅಷ್ಟೇ ಸಾಕು, ಅವರಿಗೆ ತೃಪ್ತಿ ಅನ್ನೋದು ಸಿಗುತ್ತೆ. ಅದೇ ಕೆಲವರು ವಿದ್ವಾಂಸರು ಅಂತ ಇರ್ತಾರೆ, ಅವರಿಗೆ ಎಷ್ಟು ತಿಳ್ಕೊಂಡ್ರೂ ಕೂಡ ಅವ್ರ ಮನ್ಸಿಗೆ ತೃಪ್ತಿ ಅನ್ನೋದೇ ಆಗೋದಿಲ್ಲ. ಯಾಕೆ ಹೇಳಿ, ಅವರು ಭಗವಂತನ ಲೀಲೆಗಳನ್ನ ಅನುಭವಿಸೋದಿಲ್ಲ, ಭಾವದಿಂದ ಅವರು ಗ್ರಹಿಸೋದಿಲ್ಲ. ಅವ್ರು ಬರೀ ತಿಳುವಳಿಕೆಗೋಸ್ಕರ ಅದರ ಜ್ಞಾನದ ಹಿಂದೆ ಹೋಗ್ತಾರೆ ಹೊರತು ಅದನ್ನ ಅನುಭವಿಸೋದನ್ನ ಮರ್ತು ಹೋಗ್ತಾರೆ ಅವರು. ಅದಕ್ಕೋಸ್ಕರ ಅವ್ರಿಗೆ ತೃಪ್ತಿ ಅನ್ನೋದು ಸಿಗೋದಿಲ್ಲ. ಯಾರು ಈ ರೀತಿ ಭಗವಂತನ ಭಕ್ತರು ಭಗವಂತನ ದಿವ್ಯ ಲೀಲೆಗಳನ್ನ ಕೇಳೋದು, ಹಾಡೋದು, ಕೀರ್ತನೆಗಳನ್ನ ಮಾಡೋದು ಇದರಲ್ಲೇ ಅವರು ತೃಪ್ತಿ ಪಡ್ತಾರೋ ಅವ್ರಿಗೆ ಎಲ್ಲಾ ರೀತಿಯ ದಿವ್ಯಾನಂದ ಕೂಡ ಸಿಗತ್ತೆ. ಆದ್ರೆ ಭಗವಂತನ ಕೆಲವು ಲೀಲೆಗಳು ಮಾತ್ರ ಶುದ್ಧ ಭಕ್ತರಿಗೂ ಕೂಡ ವಿರೋಧಾತ್ಮಕ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಭಗವಂತನ ಲೀಲೆಗಳೇ ಹಾಗಿರುತ್ತೆ. ಎಂಥ ಶುದ್ಧ ಭಕ್ತನಾದ್ರೂ ಕೂಡ ಕೆಲವೊಂದು ಮಾತ್ರ ಇದು ಯಾಕೆ ಈ ರೀತಿ ಮಾಡಿದ್ದಾನೆ ಭಗವಂತ ಇಲ್ಲಿ ಅಂತ ಅವ್ರಿಗೂ ಕೂಡ ಅನ್ಸುತ್ತೆ. ಹೀಗಾಗಿ ಭಗವಂತನ ಕೆಲವು ಲೀಲೆಗಳ ವಿರೋಧಾತ್ಮಕ ಘಟನೆಗಳಿಗೆ ಸಂಬಂಧಿಸಿದಂತೆ ಉದ್ಧವನು ಭಗವಂತನನ್ನು ಕೇಳುತ್ತಾನೆ. ಅಂದ್ರೆ ಈಗ ಅವನಿಗೂ ಕೂಡ ಕೆಲವೊಂದು ಡೌಟ್ ಬರುತ್ತೆ, ಈಗ ಯಾಕೆ ವಿರೋಧಾತ್ಮಕವಾಗಿದೆ ಅಂತಂದ್ಬಿಟ್ಟು. ಸೊ ಇಲ್ಲಿ ಅದಕ್ಕೋಸ್ಕರ ಉದ್ಧವ ಭಗವಂತನನ್ನ ಕೇಳ್ತಾನೆ. ಭಗವಂತನು ಸ್ವತಃ ಏನನ್ನೂ ಮಾಡಬೇಕಾಗಿಲ್ಲವೆಂದು ವರ್ಣಿತನಾಗಿದ್ದಾನೆ, ಅದು ವಾಸ್ತವಿಕವಾಗಿದೆ. ಏಕೆಂದರೆ ಭೌತಿಕ ಪ್ರಪಂಚದ ಸೃಷ್ಟಿ ಮತ್ತು ಪಾಲನೆಯಲ್ಲಿ ಭಗವಂತನು ಮಾಡಬೇಕಾದುದೇನೂ ಇಲ್ಲ. ಶುದ್ಧ ಭಕ್ತರ ರಕ್ಷಣೆಗಾಗಿ ಶ್ರೀಕೃಷ್ಣನು ಸ್ವತಃ ಗೋವರ್ಧನಗಿರಿಯನ್ನು ಎತ್ತಿದನೆಂಬುದನ್ನು ಕೇಳಿದಾಗ ಅದು ವಿರೋಧಾತ್ಮಕವೆನಿಸುತ್ತದೆ. ಶ್ರೀಕೃಷ್ಣನು ಪರಬ್ರಹ್ಮ, ಪರಮಸತ್ಯ, ದೇವೋತ್ತಮ ಪರಮಪುರುಷ. ಅವನು ಮಾನವನಂತೆ ತೋರುತ್ತಾನೆ. ಅವನು ಅಷ್ಟೊಂದು ದಿವ್ಯ ಚಟುವಟಿಕೆಗಳನ್ನು ಹೊಂದಿರುವ ವಿಚಾರದಲ್ಲಿ ಉದ್ಧವನಿಗೆ ಸಂದೇಹವಿತ್ತು. ನೋಡಿ, ಇಲ್ಲಿ ಭಗವಂತನ ಲೀಲೆಗಳು ವಿರೋಧಾತ್ಮಕವಾಗಿ ಕಾಣಿಸುತ್ತಲ್ಲ, ಇಲ್ಲಿ ಭಗವಂತ ಸ್ವತಃ ಏನು ಮಾಡಬೇಕಾಗಿಲ್ಲ ಅಂತ ತಾನೇ ನಾವು ವೇದಗಳಾಗಿರ್ಬೋದು, ಪುರಾಣಗಳಾಗಿರ್ಬೋದು, ನಮ್ಮ ಧರ್ಮಗ್ರಂಥಗಳಲ್ಲಿ ನಾವು ಕೇಳಿರೋದು. ಭಗವಂತ ಏನೂ ಮಾಡೋದಿಲ್ಲ, ಮಾಡಬೇಕಾಗಿಲ್ಲ, ಅದು ವಾಸ್ತವನೇ. ಯಾಕೆ ಅಂತಂದ್ರೆ ಭೌತಿಕ ಪ್ರಪಂಚದ ಸೃಷ್ಟಿ ಮತ್ತೆ ಅದರ ಪಾಲನೆ ಇದೆಯಲ್ಲ ಅದರಲ್ಲಿ ಭಗವಂತ ಮಾಡಬೇಕಾಗಿರೋದು ಏನೂ ಇಲ್ಲ. ಶುದ್ಧ ಭಕ್ತರ ರಕ್ಷಣೆಗೋಸ್ಕರ ಇಲ್ಲಿ ವೃಂದಾವನದಲ್ಲಿ ಶ್ರೀಕೃಷ್ಣ ಆ ಗೋವರ್ಧನಗಿರಿಯನ್ನ ಸ್ವತಃ ಎತ್ತಿಟ್ಕೊಂಡಿದ್ದ ಅಂತ ಕೇಳಿದಾಗ, ಈಗ ಭಗವಂತ ಏನು ಮಾಡೋ ಹಾಗಿಲ್ಲ ಅಂತಂದ್ಮೇಲೆ ಅಲ್ಲಿ ಯಾಕೆ ಅವನು ಗೋವರ್ಧನ ಬೆಟ್ಟವನ್ನ ಎತ್ತಿಟ್ಕೊಂಡಿದ್ದ, ಅವನು ಒಂದು ಕೆಲಸ ಮಾಡ್ತಿದ್ದಾನೆ ಅಂತ ಆಯ್ತಲ್ವಾ. ಆವಾಗ ನಮ್ಗೇನಾಗುತ್ತೆ, ಭಗವಂತ ಏನೂ ಮಾಡಬೇಕಾಗಿಲ್ಲ ಅಂತಂದಾಗ ಇಲ್ಲಿ ಯಾಕೆ ಅವನು ಮಾಡ್ತಾ ಇದ್ದಾನೆ ಅಂದ್ರೆ ವಿರೋಧಾತ್ಮಕ ಅಂತ ಅನ್ಸುತ್ತೆ. ಶ್ರೀಕೃಷ್ಣ ಪರಬ್ರಹ್ಮ, ಪರಮಸತ್ಯ ಮತ್ತೆ ದೇವೋತ್ತಮ ಪರಮಪುರುಷ. ಅವನು ಕೂಡ ಮನುಷ್ಯರ ಹಾಗೇನೆ ಕಾಣಿಸ್ಕೊಳ್ತಾನೆ. ಅವನು ಅಷ್ಟೊಂದು ದಿವ್ಯ ಚಟುವಟಿಕೆಗಳನ್ನ
ಹೊಂದಿರುವಂಥ ವಿಚಾರದಲ್ಲಿ ಉದ್ಧವನಿಗೇ ಸಂದೇಹ ಇತ್ತು. ನೋಡಿ, ಅವನು ಇಷ್ಟೆಲ್ಲ ಚಟುವಟಿಕೆಗಳನ್ನು ಮಾಡ್ತಾನಲ್ಲ ಅಷ್ಟು ಚಿಕ್ಕ ವಯಸ್ಸಿಗೆ, ನಿಜವಾಗ್ಲೂ ಅವನಲ್ಲಿ ಇಷ್ಟೆಲ್ಲ ಸಾಮರ್ಥ್ಯ ಇದೆಯಾ ಅನ್ನೋದ್ರ ಬಗ್ಗೆ ಉದ್ಧವನಿಗೇನೆ ಸಂದೇಹ ಇತ್ತು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತ ಮಾಡುವಂಥ ಲೀಲೆಗಳು ಎಷ್ಟು ವಿಶೇಷವಾಗಿರುತ್ತೆ, ಆಮೇಲೆ ನೋಡೋದಕ್ಕೆ ನಮಗೆ ವಿಚಿತ್ರವಾಗಿರುತ್ತೆ. ಅವ್ನು ನಡ್ಕೊಳ್ಳೋ ರೀತಿ, ಅವನು ಮಾತಾಡೋ ರೀತಿ ಒಂದಕ್ಕೊಂದು ಒಂದ್ಸರಿ ಅನ್ಸೋದೇ ಇಲ್ಲ, ನಮ್ಗೆ ಏನು ಹೇಳ್ತಾ ಇದ್ದಾನೆ ಅನ್ನೋದೇ ನಮ್ಗೆ ಅರ್ಥನೂ ಆಗೋದಿಲ್ಲ, ಆ ರೀತಿ ಇರುತ್ತೆ. ಈಗ ನೋಡಿ, ಭಗವಂತ ಗೋವರ್ಧನಗಿರಿ ಅದನ್ನು ಯಾಕೆ ಎತ್ತಬೇಕಾಗಿತ್ತು? ಅವನು ಯಾವುದೇ ರೀತಿ ಏನೂ ಮಾಡೋದಿಲ್ಲ ಅಂತಂದಮೇಲೆ ಅಲ್ಲಿ ಗೋವರ್ಧನಗಿರಿಯನ್ನು ಯಾಕೆ ಎತ್ತದ ಅಥವಾ ಹೇಗೆ ಎತ್ತದ? ಇದರಿಂದ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಬೇರೆಯವರಿಗೆ ಒಳ್ಳೇದಾಗಲಿ ಅಂತಂದ್ಬಿಟ್ಟು ಅವ್ನು ಗೋವರ್ಧನಗಿರಿನ ಎತ್ತದ್ನಲ್ವಾ ಅಂದಾಗ ಭಗವಂತ ಕೂಡ ಕರ್ಮವನ್ನು ಮಾಡ್ತಾನೆ ಅಂತ ಆಗುತ್ತಲ್ವಾ. ಆದರೆ ಇಲ್ಲಿ ಯಾಕೆ ಭಗವಂತನನ್ನು ಕೆಲಸ ಮಾಡೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ? ಇದು ಒಂದಕ್ಕೊಂದು ವಿರೋಧ ಅಂತ ಅನ್ಸುತ್ತಲ್ವ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.